ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಬಹಳ ಕಡೆ ನಾಳೆ ಅಕೌಂಟೆನ್ಸಿ ಎಕ್ಸಾಮ್ ಇದೆ, ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಇದು ಇದೇ ವರ್ಷದ ಇದೇ ತಿಂಗಳ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಎಲ್ಲಿದ್ದು ಅಂತ ಕೇಳಬೇಡಿ, ಕಳಿಸಿಕೊಟ್ಟಂಥ ನಮ್ಮ ದಿಶಾ ಅವರಿಗೆ ಧನ್ಯವಾದಗಳು. Question number 1. The liability of a partner for the acts of the firm is dash ಅಂತ ಇದೆ. ಕ್ವಶನ್ ನಂಬರ್ 1ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ. ಅನ್ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್. At the time of admission of a new partner, general reserve appearing in the old balance sheet is transformed to dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 2ಕ್ಕೆ ಸರಿಯಾದ ಉತ್ತರ ಬಂದು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. ಆದರೆ ಬಹಳ ಜನ ಎ ಕೂಡ ಬರೀತಾ ಇದ್ದಾರೆ, ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 3. ವೀಣಾ, ವಾಣಿ ಆ್ಯಂಡ್ ರಾಣಿ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ losers in the ratio of 5:3:2. If Vani retires, the gaining ratio of Veena ಆ್ಯಂಡ್ ಯಾರಿದು ರಾಣಿ ವಿಲ್ ಬಿ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 5:3 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಹೌದಾ? ವಿಲ್ ಬಿ ಡ್ಯಾಶ್ ಅಂತ ಇದೆ. ಇದಕ್ಕೆ 5:3 ಅನ್ನುವಂಥದ್ದು ರಾಣಿ ರಿಟೈರ್ ಆದರೆ 5:3 ಇಸ್ ದ ಆನ್ಸರ್. ಕ್ವಶನ್ ನಂಬರ್ 4. ಅಕ್ಯೂರ್ಡ್ ಪ್ರಾಫಿಟ್ ಈಸ್ ಆ್ಯಸ್ ಸರ್ಟೈನ್ಡ್ ಆನ್ ಫಾಲೋಯಿಂಗ್ ಬೇಸ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಲ್ ಆಫ್ ದಿ ಎಬವ್ ಅಂತ. 5ನೆಯ ಪ್ರಶ್ನೆ. ಆನ್ ಡಿಸಲ್ಯೂಷನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಈಸ್ ಟ್ರಾನ್ಸ್ಫಾರ್ಮ್ ಟು ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ರಿಯಲೈಸೇಷನ್ ಅಕೌಂಟ್. Main question number 2. Fill in the blanks. Question number 6. If the preferred that the partners have a dash agreement ಅಂತ ಇದೆ. 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಿಟರ್ನ್ ಅಗ್ರಿಮೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ಮೈ ಡಿಯರ್ ಚಿಲ್ಡ್ರನ್, ದ ರೇಷಿಯೋ ಈಸ್ ರಿಕ್ವೈರ್ಡ್ ಫಾರ್ ಶೇರಿಂಗ್ ಫ್ಯೂಚರ್ ಪ್ರಾಫಿಟ್ ಆ್ಯಂಡ್ ಆಲ್ಸೋ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್. ರೈಟ್ ಆನ್ಸರ್ ಈಸ್ that is new ratio is required for sharing future profit and also for adjustment of capital. ಇಲ್ಲಿ ಬಹಳ ಜನ ವಿದ್ಯಾರ್ಥಿಗಳು ಓಲ್ಡ್ ಅಂತ ಬರೆದಿದ್ದಾರೆ, ಇದು ಯಾಕೆ ಅಂತ ಗೊತ್ತಿಲ್ಲ. ಸರಿಯಾದ ಉತ್ತರ ನ್ಯೂ ಆಗಿರುತ್ತೆ. ಕ್ವಶನ್ ನಂಬರ್ 8. ಎಕ್ಸಿಕ್ಯೂಟರ್ ಅಕೌಂಟ್ ಇಸ್ ಜನರಲಿ ಪ್ರಿಪೇರ್ಡ್ ಅಟ್ ದ ಟೈಮ್ ಆಫ್ ಡ್ಯಾಶ್ ಆಫ್ ಎ ಪಾರ್ಟ್ನರ್ ಅಂತ ಇದೆ. 8ನೇ ಪ್ರಶ್ನೆಗೆ ಡೆತ್ ಆಯಿತಾ, ಸಾವು. ಕ್ವಶನ್ ನಂಬರ್ 9. ಆಲ್ ಲಯಬಿಲಿಟೀಸ್ ಆರ್ ಟ್ರಾನ್ಸ್ಫಾರ್ಮ್ ಟು ದ ಕ್ರೆಡಿಟ್ ಸೈಡ್ ಆಫ್ ದಿ ರಿಯಲೈಸೇಷನ್ ಅಕೌಂಟ್. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಎಕ್ಸ್ಟರ್ನಲ್. ಕ್ವಶನ್ ನಂಬರ್ 10. ಡ್ಯಾಶ್ ಇಸ್ ದ ಪಾರ್ಟ್ ಆಫ್ ಅಥಾರಟೈಸ್ಡ್ ಕ್ಯಾಪಿಟಲ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಇಶ್ಯೂಡ್ ಕ್ಯಾಪಿಟಲ್ ಈಸ್ ರೈಟ್ ಆನ್ಸರ್. ಐ ರಿಪೀಟ್. ಕ್ವಶನ್ ನಂಬರ್ 6ಕ್ಕೆ ರಿಟರ್ನ್, ಕ್ವಶನ್ ನಂಬರ್ 7 ನ್ಯೂ, ಕ್ವಶನ್ ನಂಬರ್ 8 ಡೆತ್, ಕ್ವಶನ್ ನಂಬರ್ 9 ಎಕ್ಸ್ಟರ್ನಲ್, ಕ್ವಶನ್ ನಂಬರ್ 10 ಇಶ್ಯೂಡ್ ಕ್ಯಾಪಿಟಲ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮ್ಯಾಚ್ ದ ಫಾಲೋಯಿಂಗನ್ನು ನಾವು ನೋಡ್ತಾ ಹೋಗೋಣ. ಆವ್ರೇಜ್ ಪೀರಿಯಡ್ ಮೆಥಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 1ಕ್ಕೆ ಆನ್ಸರ್ 5 ಆಗಿರುತ್ತೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ. ಕ್ವಶನ್ ನಂಬರ್ ಬಿ. ಆವ್ರೇಜ್ ಪ್ರಾಫಿಟ್ ಮೆಥಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂತ. ಕ್ವಶನ್ ನಂಬರ್ ಸಿ. ಗೇನ್ಡ್ ಶೇರ್. ರೈಟ್ ಆನ್ಸರ್ ಈಸ್ ಆಪ್ಷನ್ 4 ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. Question number D. Partners loan. Right answer is option 6 settled by payment. Question number E. Equity shareholders. Right answer is owners of the company ಆಗ್ಬಿಡ್ತಾರೆ ಅವರು, ಆಯಿತಾ. ಅಂದರೆ ಅವ್ರದ್ದು ಒಂದು ಭಾಗ ಆಗುತ್ತೆ ಅದರಲ್ಲಿ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 word ಆರ್ ಇನ್ 1 sentences ಈಚ್ ಅಂತ ಇದೆ. ಮೆನ್ಷನ್ ಎನಿ 1 ಮೆಥಡ್ ಆಫ್ ಮೇಂಟೈನಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್ ಇಸ್ ದ ರೈಟ್ ಆನ್ಸರ್, ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್ ಮೆಥಡು ಬರೆಯಬಹುದು. ಕ್ವಶನ್ ನಂಬರ್ 13. ಸ್ಟೇಟ್ ಎನಿ 1 ರೈಟ್ ಅಕ್ವೈರ್ಡ್ ಬೈ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ರೈಟ್ ಟು ಶೇರ್ ಪ್ರಾಫಿಟ್ ಆಫ್ ದಿ ಫರ್ಮ್ ಇಸ್ ದ ರೈಟ್ ಆನ್ಸರ್. ಐ ರಿಪೀಟ್. ಕ್ವಶನ್ ನಂಬರ್ 13. ರೈಟ್ ಟು ಶೇರ್ ಪ್ರಾಫಿಟ್ ಆಫ್ ದಿ ಫರ್ಮ್ ಇಸ್ ದ ರೈಟ್ ಆನ್ಸರ್. Decrease in the value of liability is debited to revaluation account. True or false? Right answer is false. Question number 15. Give the formula for calculation of new ratio in case of admission. ಈಗ ತಾನೇ ಮಾಡಿದ್ವಲ್ವ, ನ್ಯೂ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಇಂಟು ರಿಮೈನಿಂಗ್ ರೇಷಿಯೋ, ಆಯಿತಾ, ಮಲ್ಟಿಪ್ಲಿಕೇಶನ್ ಮಾಡುವಂಥದ್ದು. ಕ್ವಶನ್ ನಂಬರ್ 16. ರೈಟ್ ಎನಿ 1 circumstances of dissolution, that is death of a ಪಾರ್ಟ್ನರ್. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದಿನ ಭಾಗ ಇರುವಂಥದ್ದು ನಿಮ್ಮದು 2 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ ತಗೊಳ್ಳು
ಸಂಪೂರ್ಣವಾಗಿ ನೋಡಿಕೊಳ್ಳಬಹುದು. 6 ಅಂಕದ ಪ್ರಶ್ನೆಗಳು ಪಾರ್ಟ್ ಸಿ ಇಂದ ಪ್ರಾರಂಭವಾಗುತ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಏನಾದರೂ ಡೌಟ್ ಇದ್ದಲ್ಲಿ ತಮಗೆ ಬೇಕಾದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅಂದರೆ ನಮ್ಮ ಏನಂತೀರ ತಾವುಗಳು ಇಮೇಲ್ ಮುಖಾಂತರ ನಮ್ಮ ಇಮೇಲ್ ALLININ1PDF99@gmail.com ಆಗಿರುತ್ತೆ. ತಾವು ಅದಕ್ಕೆ ತಮ್ಮ ಒಂದು ರಿಕ್ವೆಸ್ಟನ್ನು ಕಳಿಸಿಕೊಟ್ಟು ಅದನ್ನು ಪೂರೈಸ್ತೀವಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಯಾಕಂದರೆ ನಾಳೆನೇ ಲಾಸ್ಟ್ ಅಂದ್ಕೊಂಡಿದ್ದೀನಿ. ಬಹಳ ಕಡೆ ಮಿಡ್ ಟರ್ಮ್ ಎಕ್ಸಾಮು ಆಯ್ತಾ ವಿದ್ಯಾರ್ಥಿಗಳೇ. ಇನ್ನು ಕೆಲವೊಬ್ಬರಿಗೆ ಯಾವುದಾದ್ರೂ ಒಂದು ಎಕ್ಸಾಮನ್ನು ನಿಮ್ಮ ಏನಂತೀರ ದೀಪಾವಳಿ ಆದಮೇಲೆ ಇಟ್ಟುಕೊಳ್ಳಬಹುದು ಕೆಲವೊಂದು ಕಾಲೇಜುಗಳಲ್ಲಿ. ಆದರೆ ನಾಳೆನೇ ಫೈನಲ್ ಅಂದ್ಕೊಳ್ಳಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐ ಡಿಗೆ ಕಳುಹಿಸೋದನ್ನು ಮರೆಯಬೇಡಿ. ಆ ಡಸ್ಟ್ಬಿನ್ ಮುಖ ನೋಡೋಕ್ಕಿಂತ ಮುಂಚೆ ನಮ್ಮ ಮೇಲ್ ಐ ಡಿ ಆ ಪೇಪರ್ಸ್ಗಳು ನೋಡಿದರೆ ಭಾಳ ಹೆಲ್ಪ್ ಆಗುತ್ತೆ. ನಮಗಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಯಾರೆಲ್ಲ ಪ್ರಶ್ನೆ ಪತ್ರಿಕೆ ಕಳಿಸ್ತಾ ಇದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಒಂದು ರಿಕ್ವೆಸ್ಟು, ನಿಮ್ಮ ಹೆಸರು ಹಾಗೂ ನಿಮ್ಮ ಡಿಸ್ಟಿಕ್ಕಿನ ಹೆಸರು ಕ್ವಶನ್ ಪೇಪರ್ ಮೇಲೆ ಬರೆದು ಫೋಟೋ ಹೊಡೆದು ಕಳಿಸಿಬಿಟ್ರೆ ರಿಸ್ಕೇ ಇರಲ್ಲ. ಧನ್ಯವಾದಗಳು.